ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಈ ಜೀವನದಲ್ಲಿ ಈ ತೊಂದರೆ ಕೊಡೋರು ಅಥವಾ ನಿಮ್ಮನ್ನು ಚಿಂತೆಗೆ ತಳ್ಳೋರು ಇಂಥವರೆಲ್ಲ ಬೇಕಾಗಿರ್ತಾರೆ. ಯಾಕೆಂದರೆ ನಮ್ಮನ್ನು ನಾವು ಅಲರ್ಟಾಗಿ ಇಟ್ಕೋಬೇಕಲ್ಲ, ಆ ಕಾರಣಕ್ಕೆ. ಹಾಗಾಗಿ ದೇವರು ಪ್ರತಿ ಸಲ ಈ ಬೇತಾಳಗಳನ್ನು, ದೆವ್ವಗಳನ್ನು, ಪಿಶಾಚಿಗಳನ್ನು ಕಳ್ಸೋಕ್ಕಾಗಲ್ಲ ಅಂತ ಕೆಲವೊಬ್ಬರನ್ನ ಕಳಿಸಿರ್ತಾರೆ. ಅಂಥವರಲ್ಲಿ ಒಬ್ಬರು ಅಂತ ನನಗೆ ಫೀಲ್ ಆಗಿದ್ದು ಚೇತನ್ ಅಹಿಂಸಾ ಅಂತ. ಅಹಿಂಸಾ ಅಂತ ಅವರು ಇಟ್ಕೊಂಡಿರೋ ನೇಮು, ಈ ಚೇತನ್ ಕುಮಾರ್ ಅಂತ ಅವರ ರಿಯಲ್ ನೇಮು. ಆ ಚೇತನ್ ಯಾರಪ್ಪ ಅಂತ ಕೇಳಿದ್ರೆ ಅದೇನೋ ಆ ದಿನಗಳು ಓ ದಿನಗಳು ಅಂತ ಏನೋ ಸಿನಿಮಾ ಮಾಡಿದ್ರಲ್ಲ, ಆ ಸಿನಿಮಾದ ನಟ ಈಗ ಸಾಮಾಜಿಕ ಕಾರ್ಯಕರ್ತ ಅಂತೆ, ಹೋರಾಟಗಾರರಂತೆ. ರೇ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಂತೂ ಭಯಂಕರ ಗಟ್ಟಿಯಾದ ಧ್ವನಿಯಲ್ಲಿ ಕೂಗಾಡಿದ್ರಂತೆ. ಅಂತ ಯಪ್ಪ ಇವತ್ತೊಂದು ವಿಚಿತ್ರವಾದ ವಾದದೊಂದಿಗೆ ಬಂದಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, ಮೊನ್ನೆ ನಾವು ವರ್ಲ್ಡ್ ಕಪ್ಪನ್ನು ಬ್ಯಾಕ್ ಟು ಬ್ಯಾಕ್ ಗೆದ್ದುವಲ್ಲ. 2026 T20 ವರ್ಲ್ಡ್ ಕಪ್ಪನ್ನು ಭಾರತ ತನ್ನ ಜೇಬೊಳಗೆ ಹಾಕೊಂತಲ್ಲ, ಅದಾದ್ಮೇಲೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಂದರೆ, ಈ ಕ್ರಿಕೆಟಲ್ಲಿ ಕೂಡ ಮೀಸಲಾತಿ ಬೇಕಂತೆ. ಅಂದರೆ ಆ ಕ್ರಿಕೆಟ್ ಒಳಗಡೆ ಇಂತಿಷ್ಟು ಜನ ಹಿಂದುಳಿದವರು, ಇಂತಿಷ್ಟು ಜನ ದಲಿತರು, ಇಂತಿಷ್ಟು ಜನ ಮುಸ್ಲಿಮರು, ಇಷ್ಟೇ ಬ್ರಾಹ್ಮಣರು, ಈ ಥರದ್ದೆಲ್ಲ ಬರಬೇಕಂತೆ. ಅಂದರೆ ನೀವು ಟ್ಯಾಲೆಂಟಿಗೆ ಅಲ್ಲಿ ಮಣೆ ಹಾಕಕ್ಕೆ ಹೋಗಬೇಡಿ, ಜಾತಿ ಯಾವುದಿದೆ ಅದಕ್ಕೆ ನೀವು ಅವಕಾಶ ಕೊಡಿ ಅಂತ ಒಂದು ಸಿಂಪಲ್ ಆದ ಮಾತನ್ನು ಹೇಳಿದ್ದಾರೆ. ಅದನ್ನು ನೋಡಿ ಈ ಅಮಿತ್ ಶಾ ಅವರ ಮಗ ICC ಪ್ರೆಸಿಡೆಂಟು ಜೈ ಶಾ ಅವರು ಗಡ 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 ನಡ್ಗೋಗ್ಬಿಟ್ಟಿದ್ದಾರಂತೆ. ಹೀಗಾಗಿ ಒಂದು ICCಯಲ್ಲಿ ಒಂದು ನಿಯಮನ ತರೋಣ, ಭಾರತದಲ್ಲಿ ಈ ಮೀಸಲಾತಿ ಮೇಲೆ ಒಂದಿಷ್ಟು ರೂಲ್ಸ್ಗಳನ್ನ ಮಾಡೋಣ ಅಂತ ಜೈ ಶಾ ಅವರು ಫಿಕ್ಸ್ ಆಗಿದಾರಂತೆ. ಆ ರೂಲ್ಸ್ಗಳು ಏನೆಲ್ಲ? ಈಗ ಮೀಸಲಾತಿಯಿಂದ ಬಂದವರೇ ಓಪನಿಂಗ್ ಮಾಡಬೇಕು. ಅರೆ ರೋಹಿತ್ ಶರ್ಮಾ ಬರ್ತಾನೆ, ಅಭಿಷೇಕ್ ಶರ್ಮಾ ಬರ್ತಾನೆ, ಏನು ಶರ್ಮಾ ಅಂತ ಬ್ರಾಹ್ಮಣರಿಗೆ ಬಿಟ್ಟು ಕೊಟ್ಟಿದ್ದೀರಾ? ಮೀಸಲಾತಿಲಿ ಯಾರು ಬರ್ತಾರೋ ಅವರೇ ಓಪನಿಂಗ್ ಮಾಡಬೇಕು. ಹಾಗೆ ಅವರಿಗೆ 1 ಓವರಿಗೆ 6 ಬಾಲ್ ಅಲ್ಲ, ಬದಲಾಗಿ 10 ಬಾಲನ್ನು ಹಾಕೋಕ್ಕಾಗುತ್ತೆ. 10 ಬಾಲು 1 ಓವರ್ ಅಂತ ಕನ್ಸಿಡರ್ ಆಗುತ್ತೆ. ಆ ಉಳಿದ 4 ಬಾಲು ಅದು ಮೀಸಲಾತಿ ಈ ಕ್ಯಾಟಗರಿಯಲ್ಲಿ ಒಂದು ಕೋಟಾ ಇರುತ್ತಲ್ಲ, ಅದರಲ್ಲಿ ಬರುತ್ತೆ. ಜೊತೆಗೆ ಅಪ್ಪಿ ಬಾಲ್ ಏನಾದರೂ ಕಾಲಿಗೆ ಬಡಿತು ಅಂದರೆ ಎಲ್ಲಿ BW ಅಪೀಲ್ ಮಾಡಿದ್ರೆ ಗೊತ್ತಲ್ಲ, ಅಲ್ಲಿ ದೊಡ್ಡ ಕೇಸೇ ಆಗಿಬಿಡುತ್ತೆ. ಸೊ ಅಂಪೈರ್ ಔಟ್ ಅಂತ ಗೊತ್ತಿದ್ರು ಹಿಂಗೆ ನಿಲ್ಬೇಕು, ಬಿಟ್ಟರೆ ಹಿಂಗೆ ಮಾಡೋಕ್ಕಾಗಲ್ಲ. ಈ ಥರದ್ದೊಂದು ರೂಲ್ಸ್ ತರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ ಕೇಸ್ ನಮ್ಮವರು ಬಾಲಿಂಗ್ ಮಾಡ್ತಾ ಇದ್ದಾಗ, ಅಂದರೆ ಮೀಸಲಾತಿ ಬೌಲರ್ ಏನಾದರೂ ಬಾಲಿಂಗ್ ಮಾಡ್ತಾ ಇದ್ದಾಗ ಬ್ಯಾಟಿಗೆ ತಾಗಿದೆಯಾ ಬಿಟ್ಟಿದೆಯಾ ಇವರು ಅಪೀಲ್ ಮಾಡಿದ್ರೆ ಅಂಪೈರ್ ಏನು ಮಾಡಬೇಕು? ಔಟ್ ಅಲ್ಲ ಅಂತ ಗೊತ್ತಿದ್ರು ಕೂಡ ಈ ಥರ ಸನ್ನೆಯನ್ನು ಮಾಡಿ ಅಲ್ಲಿ ಬ್ಯಾಟರ್ ಎದುರುಗಡೆ ಯಾರಿದ್ದಾರೆ ಅವ್ರನ್ನ ವಾಪಸ್ ಕಳಿಸ್ಬೇಕು. ಇದನ್ನೇನಾದರೂ ಕ್ರಿಕೆಟಲ್ಲಿ ತಂದರೆ ಹೇಗಿರಬಹುದು ಭಾರತೀಯ ಕ್ರಿಕೆಟ್ ಅನ್ನೋದನ್ನು ಆಲೋಚನೆ ಮಾಡಿ. ಅಂದಹಾಗೆ ಇವರು ಹೇಳ್ತಾ ಇರೋದು ಹಿಂದುಳಿದ ವರ್ಗದವರ ಎತ್ತಬೇಕು ಅದು ಇದು ಅಂತ. ಆಯಪ್ಪಂಗೆ ಗೊತ್ತಿದೆಯೋ ಇಲ್ವೋ, 2026 ನಮ್ಮ ಭಾರತ ತಂಡದ ಕ್ಯಾಪ್ಟನ್ ಹೆಸರು ಏನು? ಸೂರ್ಯಕುಮಾರ್ ಯಾದವ್ ಅಂತ. ಯಾದವ್ ಅಂತ ಯಾವ ಕಮ್ಯುನಿಟಿ ಬರುತ್ತೆ? ನಾನು ಯಾವತ್ತೂ ಕೂಡ ಆ ಜಾತಿಗಳನ್ನು, ಕೆಲವೊಂದು ಕ್ಷೇತ್ರಗಳನ್ನು ನೋಡೋದೇ ಇಲ್ಲ. ಈ ಅಪ್ಪ ಹೇಳಿದ್ದಕ್ಕೆ ಚೆಕ್ ಮಾಡಿದಾಗ ಯಾದವ್ ಅನ್ನೋದು ಕೂಡ ಹಿಂದುಳಿದ ಕಮ್ಯುನಿಟಿ ಬರುತ್ತೆ. ಆ ಯಪ್ಪ ಕ್ಯಾಪ್ಟನ್ನು, ಇಡೀ ಟೀಮನ್ನು ಆಯಪ್ಪ ಕರ್ಕೊಂಡು ಹೋಗಬೇಕು. ಓಪನಿಂಗು ಅಭಿಷೇಕ್ ಶರ್ಮಾನೇ ಬರುತ್ತಾರೆ. ಆ ಬ್ರಾಹ್ಮಣನನ್ನು ಇದೇ ಯಾದವ್ ಕಮ್ಯುನಿಟಿಗೆ ಸೇರಿದ ನಾಯಕ ಒಳಗಡೆ ಕಳಿಸ್ಬೇಕಾ ಬೇಡ? ಖಂಡಿತ ಕಳಿಸ್ಲೇಬೇಕು, ಯಾಕೆಂದರೆ ಅವನ ನಾಯಕ. ಸೊ ನಿಮಗೆ ಕೇಳೋಕ್ಕೆ ಕಷ್ಟ ಆದರೆ ಈ ವಿಡಿಯೋವನ್ನು ಮುಂದೆ ಕೇಳಬೇಡಿ, ಅಥವಾ ಈ ಜೀರ್ಣ ಮಾಡ್ಕೊಡ್ತೀನಿ ಅಂತ ಶಕ್ತಿ ಇದ್ದರೆ ಇದನ್ನು ಕೇಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿ. ನಮ್ಮ ಭಾರತ 3 ಕ್ಷೇತ್ರದಲ್ಲಿ ಮೇಯ್ನಾಗಿ ತುಂಬ ಗಟ್ಟಿಯಾಗಿದೆ. ಸೈನ್ಯದಲ್ಲಿ, ಇಸ್ರೋ ಬಾಹ್ಯಾಕಾಶದಲ್ಲಿ, ಜೊತೆಗೆ ಕ್ರಿಕೆಟಲ್ಲಿ. ಇಲ್ಲಿ 3 ಜಾಗದಲ್ಲಿ ಮೀಸಲಾತಿ ಇಲ್ಲ. ಇದನ್ನು ಜೀರ್ಣ ಮಾಡ್ಕೊಳ್ಳೋ ತಾಕತ್ತು ಇದ್ದವರು ಜೀರ್ಣ ಮಾಡ್ಕೊಳ್ಳಿ. ಇಲ್ಲ ಅಂದರೆ ದ್ವೇಷ ಮಾಡ್ತೀನಿ, ಇಲ್ಲ ಎಲ್ಲ ಕಡೆ ಮೀಸಲಾತಿ ಬೇಕೇ ಬೇಕು ಅನ್ನೋರು ಮಾತಾಡೋರಿದ್ರೆ, ಮೀಸಲಾತಿಯಿಂದ ಏನೆಲ್ಲ ಆಗಿದೆ, ಮೀಸಲಾತಿ ಇರೋ ಕ್ಷೇತ್ರಗಳು ಹೆಂಗೆಲ್ಲ ಎಕ್ಕುಟ್ಟು ಹೋಗಿದೆ, ಎಲ್ಲವನ್ನು ಕೂಡ ನೀವೇ ಆಲೋಚನೆ ಮಾಡಿ. ಇಲ್ಲಿ ತಲೆ ಇದ್ದವರಿಗೆ ಬೆಲೆ ಕೊಡಬೇಕು, ಇದು ಸರಿಯಾಗಿದ್ದು. ಅಥವಾ ಇಲ್ಲ ಆಯಪ್ಪ ಆ ಜಾತಿಗೆ ಸೇರಿದವನು, ಈ ಅಪ್ಪ ಈ ಜಾತಿಗೆ ಸೇರಿದವನು, ಇವನ್ನ ಅಲ್ಲಿಡಬೇಕು, ಇವನನ್ನು ಇಲ್ಲಿಡಬೇಕು, ಇಂಥ ಲಾಜಿಕ್ ಇಲ್ದಿರೋ ವಾದವನ್ನು ತೊಗೊಂಬರ್ತೀರಿ ಅಂದರೆ ನೀವು
ನಿಮ್ಮನ್ನು ಎಲ್ಲಿ ಇಡಬೇಕು ಅನ್ನೋದನ್ನು ಜನ ನಿರ್ಧಾರ ಮಾಡ್ತಾರೆ. ಇದೊಂದು ಅಲ್ಲಿ ಇರಲಿ. ಇನ್ನೂ ಯಾರೆಲ್ಲ ಇನ್ಸೈಡ್ ರಶನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಮಾಡಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.